ನಮ್ಮ ಪ್ರೀತಿ ಕಡಿಮೆ ಆಗಲಿ ಕಾರಣ ನಮ್ಮ ಹಿಂದೆ ಒಂದು ಶತ್ರು ಏನು ಮಾಡ್ತಾ ಇದ್ದಾನೆ, ಕಾನ್ಸ್ಟೆಂಟ್ ಆಗಿ ಹೋರಾಟ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ನಾವು ಸೋಲಬೇಕೆಂಬುದಾಗಿ, ನಾವು ಜಯದ ಜೀವಿತ ಜೀವಿಸಬಾರದು, ನಾವು ಸೈತಾನನಿಗೆ ಶರಣಾಗಿ ಹಾಲೆಲೂಯಾ ನಾವು ಜೀವಿಸಬೇಕು ಎಂಬುದಾಗಿ ಸೈತಾನನು ಬಹಳ ಪ್ರಯತ್ನ ಪಡ್ತಾ ಇದ್ದಾನೆ. ಅದಕ್ಕೆ ಒಂದು ದೇವರ ಸೇವಕಿ ಹೀಗೆ ಹೇಳ್ತಾರೆ, ಜಾಯ್ ಬೆಲ್ ಎಂಬುವರು, ನಿಮ್ಮ ಯುದ್ಧಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿರಿ. ನೀವು ಅವರೆಲ್ಲರ ವಿರುದ್ಧ ಹೋರಾಡಿದರೆ ನಿಜವಾಗಿಯೂ ಮುಖ್ಯವಾದುದನ್ನು ಗೆಲ್ಲಲು ನಿಮಗೆ ಆಯಾಸವಾಗುತ್ತದೆ ಎಂಬುದಾಗಿ. ಅಂದರೆ ನಿಮ್ಮ ಯುದ್ಧಗಳನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ, ಆರಿಸಿಕೊಳ್ಳಿರಿ. ಇಂಗ್ಲೀಷಲ್ಲಿ ಹೀಗೆ ಹೇಳ್ತದೆ, ಚೂಸ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಇಫ್ ಯು ಫೈಟ್ ದೆಮ್ ಆಲ್ ಯು ವಿಲ್ ಬಿ ಟೂ ಟಯರ್ಡ್ ಟು ವಿನ್ ದ ಒನ್ಸ್ ದಟ್ ರಿಯಲಿ ಮ್ಯಾಟರ್ಸ್ ಎಂಬುದಾಗಿ. ಹಾಲೆಲೂಯಾ. ಚೂಸ್ ದ ಬ್ಯಾಟಲ್ ವೈಸ್ಲಿ. ಇವತ್ತು ನಾವು ಜ್ಞಾನವುಳ್ಳವರಾಗಿ ನಮ್ಮ ಯುದ್ಧವನ್ನು ಏನು ಮಾಡಬೇಕು, ನಾವು ಆಯ್ಕೆ ಮಾಡಬೇಕು. ಇವತ್ತು ಯಾವ ಯುದ್ಧವನ್ನು ಆಯ್ಕೆ ಮಾಡ್ತಾ ಇದ್ದೇವೆ ನಾವು? ಸಹೋದರ ನಡುವೆ ಫೈಟ್, ಅದರಲ್ಲೇ ನಾವು ಏನಾಗಿದ್ದೇವೆ, ಕಾನ್ಸಂಟ್ರೇಟ್ ಆಗಿದ್ದೇವೆ. ಗಂಡ ಹೆಂಡತಿಯ ಜಗಳ, ಅತ್ತೆ ಸೊಸೆಯ ಜಗಳ, ಅಳಿಯ ಮಾವ, ಹೀಗೆ ಅಣ್ಣ ತಮ್ಮ ಅಕ್ಕ ತಂಗಿ, ಹೀಗೆ ಜಾಗಕ್ಕಾಗಿ ಬೇರೆ ಬೇರೆ ವಿಷಯಗಳಿಗಾಗಿ ನಾವೇನು ಮಾಡ್ತಾ ಇದ್ದೇವೆ, ಫೈಟ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಫೈಟ್ ಮಾಡುವಂಥ ಸಂಗತಿಗಳನ್ನು ನಾವು ಯೋಚನೆ ಮಾಡಬೇಕು. ಈ ಫೈಟಿಂದ ನನಗೆ ಏನಾದರೂ ಆತ್ಮಿಕವಾದ ಲಾಭವಿದೆಯಾ? ಈ ಫೈಟಿಂದ ನನಗೆ ಆತ್ಮಿಕವಾಗಿ ಏನಾದರೂ ಪ್ರಯೋಜನ ಇದೆಯಾ? ಅದಕ್ಕಾಗಿ ಅವರು ಒಂದು ಒಳ್ಳೆಯ ಮಾತು ಹೇಳ್ತಾರೆ, ನಿಮ್ಮ ಯುದ್ಧಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿರಿ. ನಿಮ್ಮ ಫೈಟನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿರಿ. ಇಲ್ಲದಿದ್ದರೆ ನೀವು ಒಂದು ಸಮಯ ಬರ್ತದೆ, ಒಂದು ನಿಜವಾದ ಫೈಟ್ ಹೋರಾಡಬೇಕಾದ ಸಮಯದಲ್ಲಿ ಆಲ್ರೆಡಿ ನಿಮ್ಮ ಈ ಸಣ್ಣ ಪುಟ್ಟ ಫೈಟ್ಗಳನ್ನು ಮಾಡಿ ನೀವು ಅದರಲ್ಲಿಕ್ಕೆ ಹೋರಾಡಿ ನೀವು ಬೇಕಾದಂಥ ಒಂದು ದೊಡ್ಡ ಫೈಟ್ ಇದೆ, ಅದನ್ನು ಗೆಲ್ಲಲು ನಿಮಗೇನಾಗೋದಿಲ್ಲ, ಸಾಕಾಗೋದಿಲ್ಲ, ಆಯಾಸಗೊಂಡಿರ್ತೀರಿ ಎಂಬುದಾಗಿ. ಹಾಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಾ? ಹಾಲೆಲೂಯಾ. ಆತ್ಮಿಕ ಯುದ್ಧದಲ್ಲಿದ್ದೇವೆ. ಈ ಯುದ್ಧದಲ್ಲಿ ನಾವು ಸರಿಯಾದದನ್ನು ಆಯ್ಕೆ ಮಾಡಿಕೊಳ್ಳೋಣ. ನಮ್ಮ ಸಣ್ಣ ಪುಟ್ಟ ಸಹೋದರ ಮಧ್ಯದಲ್ಲಿ ಸಹೋದರರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ, ಯಾವುದು ಇದೆಲ್ಲ ಸೈತಾನ ತಂದು ಹಾಕುವಂಥ ಒಂದು ಆತ್ಮಿಕ ಯುದ್ಧ. ನಿಮ್ಮನ್ನು ಬಲಹೀನ ಮಾಡಬೇಕೆಂಬುದಾಗಿ, ನಿಮ್ಮನ್ನು ದೇವರ ಆ ಪ್ರಸನ್ನತೆಯಿಂದ ದೂರ ಮಾಡಬೇಕು, ಯೇಸುವಿನ ಪ್ರೀತಿಯಿಂದ ಹಿಂದೆ ನಿಮ್ಮನ್ನು ತಳ್ಳಬೇಕೆಂಬುದಾಗಿ ಸೈತಾನನು ಬಹಳ ಪ್ರಯತ್ನ ಮಾಡ್ತಾ ಇದ್ದಾನೆ. ಜಾಗ್ರತೆಯಾಗಿರಿ. ಹಾಲೆಲೂಯಾ. ಈ ಫೈಟ್ಗಳಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅದು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಎಷ್ಟೋ ಜನರು ಸಣ್ಣ ಪುಟ್ಟ ಹಾಲೆಲೂಯಾ ಸ್ಥಳಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಕೋರ್ಟಿನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಜಾಗಕ್ಕೋಸ್ಕರ, ಈ ಮನೆ, ಇಲ್ಲಿ ವಾಸ ಮಾಡೋದಕ್ಕೋಸ್ಕರ ಒಂದು ಮನೆ. ಈ ಫೈಟ್ ಮಾಡುತ್ತಾ ಅವರ ಆತ್ಮಿಕ ಜೀವಿತ ಏನಾಗಿರ್ತದೆ, ಸಂಪೂರ್ಣವಾಗಿ ಝೀರೋ. ಯಾಕೆ? ಅವರು ಕೇಳಿದ್ರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ಇದೇ ಒಂದು ದೊಡ್ಡ ಟೆನ್ಷನ್ ಆಗಿದೆ. ಇವತ್ತು ಸಹೋದರ ಮನೆಗಳಲ್ಲಿ ಜಗಳ, ಮನೆಯಲ್ಲಿ ನಾವು ಸಭೆಯಲ್ಲಿರುವಾಗ ಸಭೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಯಾರ್ಯಾರು ಒಬ್ಬರು ನೋಡಿದ್ರೆ ಆಗುವುದಿಲ್ಲ. ಪ್ರಿಯ ದೇವಜನ, ಇದೆಲ್ಲ ಆತ್ಮಿಕ ಯುದ್ಧದ ಹಾಲೆಲೂಯಾ ಇದೊಂದು ಅಡ್ಡಿಯಾಗಿದೆ. ಸೈತಾನ ನಮ್ಮ ಯುದ್ಧವನ್ನು ಸರಿಯಾಗಿ ಮಾಡದ ಹಾಗೆ ನಮ್ಮನ್ನೇನು ಮಾಡ್ತಾ ಇದ್ದಾನೆ, ತಡೆಯುತ್ತಾ ಇದ್ದಾನೆ. ದಯಮಾಡಿ ಇದನ್ನು ಬಹಳ ಜಾಗ್ರತೆ. ನಿಮ್ಮಲ್ಲಿರುವಂಥ ಪ್ರೀತಿಯಿಂದ ಸೈತಾನನು ಕ್ರಿಸ್ತನ ಮೇಲಿರುವಂಥ ಪ್ರೀತಿಯಿಂದ ದೂರ ತಳ್ಳಬೇಕೆಂಬುದಾಗಿ ಒಂದೊಂದೇ ಬ್ಯಾಟಲ್ಸನ್ನು ನಿಮ್ಮ ಜೀವಿತದಲ್ಲಿ ಹಾಕಿದ್ದಾನೆ, ಯುದ್ಧಗಳನ್ನು ತಂದು ಹಾಕಿದ್ದಾನೆ. ಯುದ್ಧವನ್ನು ನಾವೇನು ಮಾಡಬೇಕು, ಹಾಲೆಲೂಯಾ, ಬಹಳ ಜಾಗ್ರತೆಯಿಂದ ಜಯಿಸಬೇಕು. ಮತ್ತಾಯ 12:29 ಓದುತ್ತೇವೆ, ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಎಂಬುದಾಗಿ. ಹಾಲೆಲೂಯಾ. ಒಬ್ಬ ವ್ಯಕ್ತಿ ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಒಬ್ಬ ಮನುಷ್ಯನು ಬಲಿಷ್ಠನನ್ನು ಕಟ್ಟಿ ಹಾಕದೆ ಹೋದರೆ ಆ ಬಲಿಷ್ಠನ ಏನು ಮಾಡ್ತಾನಂತೆ, ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸಂಪೂರ್ಣವಾಗಿ ಸುಲುಕೊಳ್ಳುತ್ತಾನಂತೆ. ಇವತ್ತು ನಿಮ್ಮ ಬ್ಯಾಟಲ್ಸ್ ಏನು? ನಿಮ್ಮ ಸಂತೋಷವನ್ನು ಸುಲುಕೊಳ್ಳುತ್ತಾ ಇದೆಯಾ? ನೀವು ಹೋರಾಡುತ್ತಿರುವಂಥ ಮನುಷ್ಯರೊಂದಿಗೆ ಹೋರಾಡುವಂಥ ಸಣ್ಣ ಪುಟ್ಟ ಸಂಗತಿಗಳಿಂದ ನಿಮ್ಮ ಸಮಾಧಾನ ಹಾಳಾಗುತ್ತಾ ಇದೆಯಾ? ಎಚ್ಚರವಾಗಿರೋಣ. ಇವತ್ತು ಬಲಿಷ್ಠನನ್ನು ಕಟ್ಟಿ ಹಾಕಬೇಕು. ಬಲಿಷ್ಠನ ಕಟ್ಟಿ ಹಾಕಿದ ಮೇಲೆಯೇ ಅವನ ಮನೆಯನ್ನು ಸುಲುಕೊಂಡಾನು, ಕಟ್ಟಿ ಹಾಕಿದ ಮೇಲೆ. ಪ್ರಿಯ ದೇವಜನರೇ, ಇವತ್ತು ದೇವರು ನಮಗೆ
ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕಾಡುತ್ತಾ ತಿರುಗುತ್ತಾನೆ. ಇವತ್ತು ಏನು ಮಾಡ್ತಾ ಇದ್ದಾನಂತೆ ಸೈತಾನನು? ಯಾರನ್ನು ನುಂಗಲಿ, ಇಲ್ಲಿರುವಂಥ ನಿಮ್ಮನ್ನು ಯಾರನ್ನು ನುಂಗಲಿ ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನಂತೆ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ. ಯಾರು? ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡುತ್ತಾ ಇದ್ದಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಹಾಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಪೇತ್ರನು ನಮಗೆ ಹೇಳ್ತಿದ್ದಾನೆ, ಈ ಬ್ಯಾಟಲ್ಗಳಿಗೆ ಯಾವ ಅಸ್ತ್ರವನ್ನು ಉಪಯೋಗಿಸಬೇಕು? ನಂಬಿಕೆ ಎಂಬ ಅಸ್ತ್ರ. ಹಾಲೆಲೂಯಾ. ಫೇತ್. ಯಾರ ಮೇಲೆ ಫೇತ್? ನಮ್ಮ ಗಂಡನ ಮೇಲೆ, ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ. ಮಗ ಸಂಪಾದನೆ ಮಾಡಿ ತರ್ತಾನೆ, ಅದರ ಮೇಲೆ ನಂಬಿಕೆಯ? ಅಥವಾ ನನ್ನ ಹೆಂಡತಿ ಆದವಳು ಗಂಡ ದುಡಿದುಕೊಂಡು ಬರ್ತಾರೆ, ಅದರ ಮೇಲೆ ನಂಬಿಕೆಯ? ಅಲ್ಲ. ನಾವು ನಂಬಿಕೆ ಇಡಬೇಕಾದ ಯಾವರ ಮೇಲೆ? ದೇವರ ಮೇಲೆ, ನಮ್ಮ ಕರ್ತನಾದ ಕ್ರಿಸ್ತನ ಮೇಲೆ, ನಮ್ಮ ಯೇಸುವಿನ ಮೇಲೆ ನಂಬಿಕೆ ಇಡುವಾಗ ಹಾಲೆಲೂಯಾ, ನಾವು ಲೋಕವನ್ನು ಎದುರಿಸುವಂಥ ಶಕ್ತಿ ನಮಗೆ ಕೊಡುತ್ತಾನೆ. ನಮಗೆ ಲೋಕವನ್ನು ಜಯಿಸುವಂಥ ಶಕ್ತಿ ದೇವರು ನಮಗೆ ಕೊಡುತ್ತಾನೆ. ಹಾಲೆಲೂಯಾ. ಲೋಕದಲ್ಲಿರುವಂಥ ನಿಮ್ಮ ಸಹೋದರ ಅಂಥ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಯಾವ ಬಾಧೆ? ಈ ರೀತಿಯಾಗಿ ಸೈತಾನನ ಟ್ರ್ಯಾಪಿಗೆ ಒಳಗಾಗಿ ಅವರೇನಾಗ್ತಾ ಇದ್ದಾರೆ? ಲೋಕದಲ್ಲಿರೋರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಲೋಕದಲ್ಲಿರುವವರು ಸೈತಾನನ ಬಂಧನಕ್ಕೊಳಗಾಗಿ ಅವರಿಗೆ ಸತ್ಯ ಗೊತ್ತಿಲ್ಲ. ಆದರೆ ಪ್ರಿಯ ದೇವ ಜನರೇ, ನಮಗೆ ದೇವರು ನಂಬಿಕೆಯಿಂದ ಬೀಗವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ನಂಬಿಕೆ ಎಂಬ ಅಸ್ತ್ರವನ್ನು ನಮಗೆ ಕೊಟ್ಟಿದ್ದಾನೆ. ನಂಬಿಕೆ ಎಂಬ ಗುರಾಣಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಗುರಾಣಿಯನ್ನು ನಾವೇನು ಮಾಡೋಣ? ಉಪಯೋಗಿಸಿಕೊಳ್ಳೋಣ. ಡಿಫೆನ್ಸ್ ಆಗಿ ಉಪಯೋಗಿಸಿಕೊಳ್ಳೋಣ. ಉಪಯೋಗಿಸಿಕೊಳ್ಳುವವರು ಎಲ್ಲರೂ ಸಹ ನೀವೇನಾಗ್ತೀವಿ? ಯುದ್ಧದಲ್ಲಿ ಜಯವನ್ನು ಹೊಂದಿಕೊಳ್ಳುತ್ತೀರಿ. ಹಾಲೆಲೂಯಾ. ಯುದ್ಧದಲ್ಲಿ ನೀವು ಜಯವನ್ನು ಕಾಣುತ್ತೀರಿ. ಜಯವೇ ಬಹಳ ಪ್ರಾಮುಖ್ಯವಾದದ್ದು. ಸೋಲಾಗಬೇಕಂದ್ರೆ ನಾವು ಏನು ಪ್ರಯತ್ನ ಮಾಡದಿದ್ದರೆ ಆಟೋಮೆಟಿಕ್ ಸೋಲಾಗ್ತದೆ. ಹೌದಲ್ಲ? ನೀವೊಂದು ನಿನ್ನೆ RCB ಮ್ಯಾಚ್ ಇತ್ತು. ನಿನ್ನೆ RCB ಮ್ಯಾಚಲ್ಲಿ RCB ಒಂದು ವೇಳೆ ಪ್ರಯತ್ನ ಪಡದೆ ಹೋಗಿದ್ದರೆ ಅವ್ರು ಏನಾಗ್ತಿದ್ರು? ಆಟೋಮೆಟಿಕ್ ಆಗಿ ಸೋತು ಹೋಗ್ತಾ ಇದ್ರು. ಅವರು ಪ್ರಯತ್ನ ಪಟ್ಟರು. ಯಾವುದಕ್ಕೋಸ್ಕರ? ಪ್ಲೇ ಆಫ್ಸಿಗೆ ಹೋಗಬೇಕೆಂಬುದಾಗಿ, ಅವರು ವಿನ್ ಆಗಬೇಕೆಂಬುದಾಗಿ. ಇವತ್ತು ಪ್ರಿಯ ದೇವ ಜನರೇ, ನಾವೊಂದು ಫೈಟಲ್ಲಿದ್ದೇವೆ, ಒಂದು ಗೇಮ್ ಎಂಬುದಾಗಿ ತಗೊಂಡ್ರೂ ಪರವಾಗಿಲ್ಲ. ನಾವು ನಮ್ಮ ಸೈಡಿಂದ ನಾವು ಕಾದಾಡದೆ ಹೋದರೆ ನಾವು ಸೋತು ಹೋಗ್ತೇವೆ. ಹಾಲೆಲೂಯಾ. ನಮ್ಮ ಸೈಡಿಂದ ನಾವು ಫೈಟ್ ಮಾಡದೆ, ನಮ್ಮ ಫೈಟನ್ನು ನಾವು ತೋರಿಸದೆ ಹೋದರೆ, ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡದೆ ಹೋದರೆ, ನಮ್ಮ ನಂಬಿಕೆಯನ್ನು ಪ್ರಯೋಗ ಮಾಡದೆ ಹೋದರೆ, ನಮಗಿರುವಂಥ ದೇವರು ಕೊಟ್ಟ ತಲಾಂತುಗಳನ್ನು ನಾವು ಉಪಯೋಗಿಸದೆ ಹೋದರೆ ನಾವೇನಾಗ್ತೇವೆ? ಬ್ಯಾಟಲಲ್ಲಿ ಕಂಪ್ಲೀಟ್ ಆಗಿ ನಾವು ಸೋತು ಹೋಗ್ತೇವೆ. ಸೋತು ಹೋದರೆ ಯಾರಿಗೆ ಲಾಭ? ಸೈತಾನನಿಗೆ ಲಾಭ. ಹಾಲೆಲೂಯಾ. ಯಾರಿಗೆ ಲಾಭ? ದುಷ್ಟನಾದಂಥ ಸೈತಾನನಿಗೆ ಲಾಭ. ಹುಡುಕುತ್ತಿದ್ದಾನೆ. ಅಂತ ವೀಕ್ ಆದವರು ಯಾರು ಸಿಗ್ತಾರೆ? ಹುಡುಕುತ್ತಾ ಇದ್ದಾನೆ. ಯಾರು ಸಿಕ್ಕುತ್ತಾರೆ? ಅಂತ ವೀಕ್ ಆದವರು. ಇವತ್ತು ಅಂಥವರನ್ನೇ ಹುಡುಕಿಕೊಂಡು ಆತನು ಹಗಲಿರುಳು ಆತನು ಹಾಲೆಲೂಯಾ ನೋಡುತ್ತಾ ಇದ್ದಾನೆ. ಸಿಕ್ಕ ತಕ್ಷಣ ಅವರ ಮನೆಯೊಳಗೆ ಹೋಗುತ್ತಾನೆ. ನಿಮ್ಮ ಶರೀರವನ್ನು ಹೊಕ್ಕುತ್ತಾನೆ, ನಿಮ್ಮ ಮನಸ್ಸುಗಳಲ್ಲಿ ಹೊಕ್ಕುತ್ತಾನೆ. ಕೆಟ್ಟ ವಿಷ ಬೀಜಗಳನ್ನು ಬಿತ್ತುತ್ತಾನೆ, ರಾಂಗ್ ಥಾಟ್ಸ್ಗಳನ್ನು ಬಿತ್ತುತ್ತಾನೆ. ಆ ರಾಂಗ್ ಥಾಟ್ಸ್ಗಳು ಏನು ಮಾಡ್ತದೆ? ನಿಮ್ಮ ಮನಸ್ಸಿನಲ್ಲಿ ಏನು ಮಾಡ್ತದೆ? ಒಂದು ಕೆಟ್ಟ ಸಂಗತಿಗಳನ್ನು ತಂದು ಹಾಲೆಲೂಯಾ ಯೋಚನೆಯಲ್ಲೇ ನೀವೇನೋ ಹಾಲೆಲೂಯಾ ಎಲ್ಲ ಕಳೆದುಕೊಂಡ ಹಾಗೆ ಸೈತಾನನು ಮಾಡುತ್ತಾನೆ. ನೀವು ಏನು ಕಳೆದುಕೊಂಡಿರೋದಿಲ್ಲ, ಆದರೆ ಸೈತಾನನು ಏನು ಮಾಡ್ತಾನೆ? ನಿಮ್ಮ ಮನಸ್ಸಿನಲ್ಲಿ ನೀವೇನೋ ದೊಡ್ಡದನ್ನು ಕಳೆದುಕೊಂಡಿದ್ದೀರಿ, ಏನೋ ದೊಡ್ಡದು ಆಗಿಬಿಟ್ಟಿದೆ ಎಂಬುದಾಗಿ ಸೈತಾನ್ ನಿಮ್ಮ ಮನಸ್ಸಿನಲ್ಲಿ ವಿಷವನ್ನು ಬಿತ್ತುತ್ತಾನೆ. ಜಾಗ್ರತೆಯಾಗಿರಿ. ಹಾಲೆಲೂಯಾ. ಎಲ್ಲ ಸಣ್ಣ ಪುಟ್ಟ ಬ್ಯಾಟಲ್ಸ್ಗಳನ್ನು ತೆಗೆದು ಬಿಸಾಡೋಣ ಇವತ್ತು. ಹಾಲೆಲೂಯಾ. ಹಾಲೆಲೂಯಾ. ಕುಟುಂಬದ ವೈಮನಸ್ಸಾಗಿರ್ಬೋದು, ಸಭೆಯಲ್ಲಾಗಿರ್ಬೋದು, ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು, ಇದು ಯಾವುದು ಲೆಕ್ಕಕ್ಕಿಲ್ಲದ ಬ್ಯಾಟಲ್ಸ್ಗಳು. ಸರಿಯಾದ ಬ್ಯಾಟಲನ್ನು ಫೈಟ್ ಮಾಡೋಣ. ಯಾರೊಂದಿಗೆ? ಸೈತಾನನೊಂದಿಗೆ. ಹಾಲೆಲೂಯಾ. ಸರಿಯಾದ ಬ್ಯಾಟಲ್ಸ್ ಅನ್ನು ಫೈಟ್ ಮಾಡೋಣ. ಅವಾಗ ನಮಗೆ ಶಕ್ತಿಯಿಂದ ನಾವು ಫೈಟ್ ಮಾಡಲಿಕ್ಕೆ ದೇವರು ಸಹಾಯವನ್ನು ಮಾಡ್ತಾನೆ. ಹಾಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ವಾಕ್ಯವು ನಮ್ಮನ್ನು ಏನು ಮಾಡ್ತದೆ? ಬ್ಯಾಟಲನ್ನು ಫೇಸ್ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತದೆ. ಹಾಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಈ ಬ್ಯಾಟಲನ್ನು ಫೇಸ್ ಮಾಡಲಿಕ್ಕೆ, ಯುದ್ಧವನ್ನು ಫೇಸ್ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡುತ್ತದೆ. ಹಾಲೆಲೂಯಾ. ಹಾಗಾಗಿ ದೇವರ ವಾಕ್ಯಕ್ಕೆ ನಾವು ಅನುಗುಣವಾಗಿ ಜೀವಿಸೋಣ. ದೇವರ ವಾಕ್ಯವು ನಮ್ಮ ಬಾಯಲ್ಲಿರಲಿ. ವಾಕ್ಯವನ್ನು ಮಾತನಾಡೋಣ. ಸೈತಾನನ ತಂತ್ರೋಪಾಯಗಳನ್ನು ಜಯಿಸಲಿಕ್ಕೆ ನಮಗೆ ಏನು ಬೇಕು? ದೇವರ ಶಕ್ತಿ ಬೇಕು.
ದೇವರ ಶಕ್ತಿ, ಆತ್ಮನ ಬಲವನ್ನು ಪಡೆದುಕೊಂಡು ನಾವು ಜೀವಿಸೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ.